ಆದ್ರೆ ಇಲ್ಲಿ ಬರುವಂತ ಈಗ ಇಬ್ರು ಮಾತಾಡ್ಲೇಬೇಕು. ಯಾಕಂದ್ರೆ ರಿಷಬ್ ಸರ್ ಒಂದು ಕಥೆನ ಬರೀತಾರೆ ಅಂದಾಗ ಅದಕ್ಕೆ ಈ ಕಡೆ ಎಡಬಲ ಮತ್ತು ಬಲಬಲವಾಗಿ ಇಬ್ರು ಬಲಗಳು ನಿಂತಿದ್ದು ನಮ್ಮ ಕೋ ರೈಟರ್ಸು. ಅವ್ರು ದಯವಿಟ್ಟು ಈಗ ಭುಜಬಲ, ಹೌದು, ಭುಜಬಲವಾಗಿ ನಿಂತಿರೋದು ನಮ್ಮ ಕೋ ರೈಟರ್ಸು. ಆ ಭುಜಬಲಗಳನ್ನ ಈಗ ವೆಲ್ಕಮ್ ಮಾಡೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಈ ವರ್ಷದ ಹ್ಯಾಪನಿಂಗ್ ರವಿ ಅಣ್ಣ ಇಸ್ ನನ್ ಅದರ್ ದನ್ ಅನಿಲ್ ಗೌತಮ್ ಹಾಗೂ ಅನಿರುದ್ಧ್ ಮಹೇಶ್ ಅವರು. ನಾನು ಅನ್ಕೊಂಡೆ ಸರ್ ನೀವು ಸ್ಕೂಟ್ರಲ್ಲಿ ಬರ್ತೀರಾ, ಸ್ಕೂಟ್ರ್ ಇಲ್ಲಿ ಸೈಡಲ್ಲಿ ಪಾರ್ಕ್ ಮಾಡ್ತೀರಾ ಅಂತ ಅನ್ಕೊಂಡೆ. ಮರ್ತೋಗಿರೋ ಸ್ಕೂಟ್ರಿಗೆ ಒಂದು ವ್ಯಾಲ್ಯೂ ತಂದ್ಕೊಟ್ಟಿದ್ದೆ ನೀವು. ವೆಲ್ಕಮ್. ಸೊ ಹೇಳಿ, ರಿಷಬ್ ಶೆಟ್ಟಿ ಅವರ ಭುಜ ಬಲ ಆಗಿರೋದು ಎಷ್ಟು ಹೆಮ್ಮೆ ಇದೆ ನಿಮಗೆ? ನೀವೇನು ಮದುವೆ ಆಗಿ ದೂರ ದೂರ ಆಗಿರೋ ಗಂಡ ಹೆಂಡತಿ ಥರ ಇದೆ, ಒಟ್ಟಿಗೆ ಇರ್ಬೇಕು ಅಷ್ಟು ಇಲ್ಲಿ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರುವಂಥ ಎಲ್ರಿಗೂ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಎಲ್ರಿಗೂ ನಮಸ್ಕಾರ. ಮಾತಾಡೋಕ್ಕೆ ಕಷ್ಟ ಆ್ಯಕ್ಚುಲಿ, ಬೇರೆಲ್ಲ ಅಂದರೆ ಕ್ಯಾಮ್ರಾ ಮುಂದೆ ಏನು ಬೇಕಾದ್ರೂ ಆ್ಯಕ್ಟ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅದು ಇಷ್ಟು ಜನಗಳ ಮುಂದೆ ನಿಂತು ಮಾತಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಆ್ಯಕ್ಚುಲಿ. ನಾವು ಕಾಂತಾರ ಅದು ಎಲ್ರಿಗೆ 2 ಸಿನಿಮಾ, ಆದರೆ ನಮಗೆ ಅದು ಪಂಚವಾರ್ಷಿಕ ಯೋಜನೆ ಆ್ಯಕ್ಚುಲಿ. ನಮಗೆ 2 ವರ್ಷ ಒಂದನೇ ಕಾಂತಾರ ಆದರೆ ಇನ್ನು 3 ವರ್ಷ ಕಾಂತಾರ ಚಾಪ್ಟರ್ 1 ಸಾರಿ. ಸೊ ಇದರಲ್ಲಿ ನಾವೆಲ್ಲರೂ ಆ್ಯಸ್ ಅ ಟೀಮ್ ನಮ್ಮ ಬ್ಲಡ್ ಸ್ವೆಟ್ ಫ್ಯಾಮಿಲಿ ಮನೆ ಮಠ ಎಲ್ಲ ಬಿಟ್ಟು ಒಂದು ರಿಷಬ್ ಸರ್ ಕಂಡ ಕನಸೇನಿದೆ ಅದಕ್ಕೆ ಜೊತೆ ನಿಂತು ಆ ಕನಸನ್ನು ಸುಂದರವಾಗಿ ಕಟ್ಟಿಕೊಡ್ಬೇಕಂತ ಹೇಳಿ ಹೊರಟವರು. ಡೆಫಿನೆಟ್ಲಿ ಈ ಸಿನಿಮಾ ಬಂದ ನಂತರ, ನೀವೆಲ್ಲ ಈ ಸಿನಿಮಾ ನೋಡಿದ ನಂತರ ನೀವೆಲ್ಲರೂ ಇದ್ರ ಬಗ್ಗೆ ತುಂಬ ಪ್ರೌಡ್ ಆಗಿರ್ತೀರ. ಯಾಕಂತ ಹೇಳಿದರೆ ಕಾಂತಾರ ಈ ಒಂದು ಮಣ್ಣಿನ ಕತೆ, ಈ ನೆಲದ ಕತೆ ಮತ್ತೊಂದು ಕನ್ನಡ ಚಿತ್ರ ಅನ್ನೋದಕ್ಕೆ. ಸೊ ಥ್ಯಾಂಕ್ ಯು ರಿಷಬ್ ಸರ್. ನಾನು ನಂಬಿರುವಂಥ ದೈವದೇವರು ಅವರ ಆಶೀರ್ವಾದ, ಅವರ ಅನುಗ್ರಹದಿಂದ ನನಗೆ ಈ ಕಾಂತಾರ ನಾನು ಕಾಂತಾರದೊಂದು ಭಾಗವಾಗಿದ್ದೇನೆ ಅಂತ ನಂಬಿದವನು ನಾನು. ಸೊ ಥ್ಯಾಂಕ್ ಯು ರಿಷಬ್ ಶೆಟ್ಟಿ ಸರ್ ಹಾಗೂ ವಿಜಯ್ ಕಿರ್ಗಂದೂರ್ ಸರ್ ಆ್ಯಂಡ್ ಹೋಲ್ ಹೊಂಬಾಳೆ ಗ್ರೂಪ್ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಹಾಗೆ ಕಾಂತಾರ ಸರ್ಕಾರಿಯಿಂದ ಇಲ್ಲಿ ತನಕ ರಿಷಬ್ ಸರ್ ನೀವು ನಮ್ಮನ್ನು ನಿಮ್ಮ ಹೆಗಲ್ ಮೇಲೆ ಇಟ್ಕೊಂಡು ಇಲ್ಲಿ ತನಕ ನಮ್ಮನ್ನು ಕರ್ಕೊಂಡ್ಬಂದಿದ್ದೀರಾ. ಲೈಫಲ್ಲಿ ನಮ್ಮನ್ನು ಇಷ್ಟು ಒಂದು ದೊಡ್ಡ ಏನಿದೆ ಪಾತನ್ನು ನೀವು ಸೆಟ್ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಎಷ್ಟು ಭಾರ ಆದರೂ ಇಲ್ಲಿ ತನಕ ಇರಿಸ್ಕೊಂಡಿದ್ದೀರಾ. ಭಾರ ಆದರೆ ಕೆಳಗಿಳಿಸಿ, ಮತ್ತು ನಾವು ಮಾತ್ರ ನಿಮ್ಮ ಹಿಂದೆ ಇನ್ನೂ ಬೆಂಬಿಡಿದ ಬೇತಾಳ ಥರ ಯಾವತ್ತೂ ಇರ್ತೀವಿ. ಬಿಕಾಸ್ ವಿ ಆರ್ ವೆರಿ ಪ್ರೌಡ್ ಟು ಬಿ ಅ ರಿಷಬ್ ಶೆಟ್ಟಿ ಸ್ಕೋರ್ ಟೀಮ್ ಆ್ಯಂಡ್ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಆಲ್ಸೋ. ಯಾವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಇದನ್ನು, ಎಲ್ಲಿ ಹೋದರೂ ನಾವು ರಿಷಬ್ ಶೆಟ್ಟಿಯ ತಂಡ ಅಂತ ಹೇಳಿ. ರೈಟಿಂಗಿಗೆ ಕಾಂತಾರ 1ರಲ್ಲಿ ಕರೆದ್ರು, ನಿನ್ನ ಹತ್ರ ಅರ್ಹತೆ ಇದೆ, ಬಾ ನನ್ನ ಜೊತೆ ಕೂತ್ಕೊಂಡು ಬರಿ ಅಂತೇಳಿ. ಹಾಗೆ ಕಾಂತಾರ 2ಅಲ್ಲಿ, ಕಾಂತಾರ ಚಾಪ್ಟರ್ 1ಅಲ್ಲಿ ಕೂಡ ಇನ್ನೂ ನಿನ್ನ ಹತ್ರ ಕಿಚ್ಚು ಉಳಿದಿದೆ, ಮುಚ್ಕೊಂಡು ಬಾ ನನ್ನ ಜೊತೆ ಕೂತ್ಕೊಂಡು ಇನ್ನೂ ಬರಿ ಅಂತ ಹೇಳಿದರು. ನಾವು ಎಷ್ಟರ ಮಟ್ಟಿಗೆ ಇದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಬಟ್ ಆ್ಯಸ್ ಅ ಹ್ಯೂಮನ್ ಬೀಯಿಂಗ್, ಆ್ಯಸ್ ಅ ಫಿಲ್ಮ್ ಮೇಕರ್ ನಾವು ತುಂಬ ಬೆಳ್ತೀವಿ ಸರ್. ದಿಸ್ ಇಸ್ ಆಲ್ ಬಿಕಾಸ್ ಆಫ್ ಯು and what the knowledge which you have given and the enlightenment ಅಷ್ಟೇ ಸರ್. ಸೊ ಥ್ಯಾಂಕ್ ಯು ಎವ್ರಿಬಡಿ ಆ್ಯಂಡ್ ಥ್ಯಾಂಕ್ ಯು ರಿಷಬ್ ಸರ್, ಹೊಂಬಾಳೆ ಆ್ಯಂಡ್ ಎಲ್ಲ ನನ್ನ ಕಾಂತಾರ ತಂಡದ ಈಚ್ ಆ್ಯಂಡ್ ಎವ್ರಿ ಪರ್ಸನ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಆಲ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಅಸ್. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು ಸರ್. ಸರ್ ನಿಮ್ಮ ಮಾತು? ಅವರೇ ಎಲ್ಲ ಮಾತಾಡಿದ್ರು ಸರ್. ನೀವು ಕೋ ರೈಟರ್ ಸರ್, ಎಷ್ಟು ಪದಗಳನ್ನ ನೀವು ಹುಟ್ಟಾಕ್ಬೋದು ಇವಾಗ? ಮುಗ್ದಿದೆ ಸರ್, ಬರ್ದು ಬಾಕಿ ಉಳಿದಿಲ್ಲ. ಅಯ್ಯಯ್ಯೋ, ಅಂದ್ರೆ ನೀವು ಶೆಟ್ರಿ ಹೆಂಗೆ ಹೇಳ್ತಿದಾರೆ, ಎಷ್ಟು ಬರೆಸ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದಾರೆ ನೋಡಿ. ಏನೋ ಉಳ್ದಿರುತ್ತೆ ನೋಡಿ, ಜಾಕೆಟ್ ಪಾಕೆಟಲ್ಲೋ ಪ್ಯಾಂಟ್ ಪಾಕೆಟಲ್ಲೋ. ಸರ್ ನಮ್ಮೇಲೆ ಒಂದು ನಂಬಿಕೆ ಡೆಲಿವರಿಗೆ ತಂದು ನಿಲ್ಸಿರಾ ಸರ್. ಥ್ಯಾಂಕ್ ಯು ಸೋ ಮಚ್ ವಿಜಯಣ್ಣ. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಮಾಧ್ಯಮಕ್ಕೆ ಬೇಕಾಗಿರೋ ಕಂಟೆಂಟ್ ಕೊಡೋದಕ್ಕೆ ನಮ್ಮ ಕೈಯಿಂದ ಆಗಲ್ಲ, ಅದಕ್ಕೆ ಅವರೇ ಬರಬೇಕು.